ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಈ ಕಥೆಯ ಹೆಸರು ನಾಳಿಜಂಗನೆಂಬ ಕಪಿಯ ಕಥೆ. ಇದು ಒಂದು ಮಂಗನ ಅಥವಾ ಮಂಕಿಯ ಕಥೆ. ಈ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ದಟ್ಟವಾದ ಕಾಡಿರುತ್ತೆ. ಆ ಕಾಡಿನಲ್ಲಿ ನಾಳಿಜಂಗ ಎಂಬ ಹೆಸರಿನ ಕಪಿ ವಾಸವಾಗಿರುತ್ತೆ. ಅದು ತುಂಬ ಚತುರವಾಗಿರುತ್ತೆ, ಹಾಗೆ ಸ್ವಲ್ಪ ಲೋಭಿಯಾಗೂ ಇರುತ್ತೆ. ಅಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡದಾದ ಮಾವಿನ ಮರ ಇರುತ್ತೆ. ಆ ಮರದಲ್ಲಿ ಸಿಹಿಯಾದ ಮಾವಿನ ಹಣ್ಣುಗಳು ತುಂಬಿರುತ್ತೆ. ಒಂದು ದಿನ ಕಪಿ ಆ ಮರಕ್ಕೆ ಹತ್ತಿ ಹಣ್ಣುಗಳನ್ನು ತಿಂತಾ ಇರುತ್ತೆ. ಆವಾಗ ಕೆಳಗಡೆ ಒಂದು ನರಿ ಬಂದು ನಿಂತ್ಕೊಂಡು ಕಪಿಯನ್ನ ನೋಡ್ತಾ ಇರುತ್ತೆ. ನೋಡ್ತಾ ಆ ಕಪಿಯನ್ನ ನರಿ ಕೇಳುತ್ತೆ, ಅಯ್ಯೋ ಕಪಿರಾಯ, ನೀನು ಮಾತ್ರನೇ ಹಣ್ಣು ತಿಂತಿದ್ರೆ ಹೇಗೆ? ನನಗೂ ಕೆಲವು ಹಣ್ಣುಗಳನ್ನು ಕೊಡು ಅಂತ. ಆಗ ಆ ಕಪಿ ಯೋಚನೆ ಮಾಡುತ್ತೆ, ಇಲ್ಲಿ ಹಣ್ಣುಗಳು ತುಂಬ ರುಚಿಯಾಗಿದೆ, ಇದನ್ನು ನರಿಗೆ ಕೊಟ್ಬಿಟ್ರೆ ನನಗೆ ಹಣ್ಣುಗಳು ಕಡಿಮೆ ಆಗುತ್ತೆ, ಇದಕ್ಕೊಂದು ಮೋಸ ಮಾಡುವಂಥ ಉಪಾಯ ಮಾಡ್ತೀನಿ ಅಂತ ಅಂದ್ಕೊಳ್ಳುತ್ತೆ. ಅಂದ್ಕೊಂಡು ನರಿಗೆ ಕಪಿ ಹೇಳುತ್ತೆ, ಈ ಹಣ್ಣುಗಳು ಇನ್ನೂ ತುಂಬ ಹಣ್ಣಾಗಿಲ್ಲ, ಆಮೇಲೆ ಇನ್ನೂ ಹುಳಿ ಹುಳಿ ಇದ್ದಾವೆ, ಅದರಿಂದ ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣುಗಳನ್ನ ನೋಡ್ಬಿಟ್ಟು ನಿನಗೆ ಕಿತ್ತು ಕೊಡ್ತೀನಿ, ಅಲ್ಲೇ ಕೆಳಗಡೆನೆ ಇರು ಅಂತ ಹೇಳುತ್ತೆ. ಇದನ್ನು ನಂಬದ ನರಿ, ಆಯ್ತಪ್ಪ, ನಾ ಕೆಳಗಡೆನೆ ಇರ್ತೀನಿ, ನೀನು ಚೆನ್ನಾಗಿರೋ ಹಣ್ಣುಗಳನ್ನು ಕಿತ್ತು ನನಗೆ ಕೊಡು ಕೆಳಕ್ಕೆ ಅಂತ ಹೇಳ್ಕೊತ್ತೆ. ಆವಾಗ ಕಪಿ ಮರದಲ್ಲಿರುವಂಥ ಹುಳಿಯಾದ ಹಣ್ಣುಗಳು, ಕೊಳ್ತೋಗಿರೋ ಹಣ್ಣುಗಳು ಅಂಥ ಹಣ್ಣುಗಳನ್ನ ನೋಡಿ ನೋಡಿ ಕೆಳಗಡೆಗೆ ಬೀಸಾಕತ್ತೆ. ಅದರಲ್ಲಿ ಒಂದು ಹಣ್ಣನ್ನು ತಗೊಂಡು ನರಿ ತಿಂದು ನೋಡುತ್ತೆ. ಆ ಹಣ್ಣು ತುಂಬ ಹುಳಿಯಾಗೂ ಇರುತ್ತೆ, ಕೊಳ್ತೋಗೂ ಇರುತ್ತೆ. ನರಿಗೆ ತುಂಬ ಬೇಸರ ಆಗುತ್ತೆ. ಅಲ್ಲ, ಇಷ್ಟೊಂದು ಹಣ್ಣುಗಳಿರುವಂಥ ಮಾವಿನ ಮರಕ್ಕೆ ಹತ್ತಿ ನನಗೊಂದಾರು ಚೆನ್ನಾಗಿರೋ ಹಣ್ಣನ್ನು ಕೊಡಬೇಕಾಗಿತ್ತಲ್ವ ಇದು, ಇರಲಿ, ನನಗೂ ಒಂದು ಕಾಲ ಬರುತ್ತೆ ಅಂತ ಅಂದ್ಕೊಂಡು ಅದೇನು ಮಾಡದೆ ಹೊರಟೋಗುತ್ತೆ. ಅದಾದಮೇಲೆ ನರಿ ಆ ಕಪಿನ ಕರೆಯುತ್ತೆ ಮತ್ತೊಂದು ದಿನ, ಕಪಿ, ಅಲ್ಲೊಂದು ದೊಡ್ಡ ಹಣ್ಣಿನ ತೋಟ ಇದೆ, ಅಲ್ಲಿ ನಿಂಗೆ ಬೇಕಾದ ಸಿಹಿಯಾದ ಹಣ್ಣುಗಳು ಸಿಗುತ್ತೆ, ಬಾ ನನ್ನ ಜೊತೆಗೆ ಅಂತ, ಇಬ್ಬರು ಸೇರಿ ತಿನ್ನೋಣ ಅಂತ. ಆವಾಗ ಲೋಭಿಯಾದ ಕಪಿ ಒಪ್ಕೊಂಡು ನರಿ ಜೊತೆಗೆ ಹಾರ್ಕೊಂಡು ಬರುತ್ತೆ. ಆ ಹಾರ್ಕೊಂಡು ಬರುವಾಗ ಅದು ಜಾರಿ ಒಂದು ಬಲೆ ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಸಿಕ್ಕಾಕೊಂಡ ಮೇಲೆ ನರಿ ಜೋರಾಗಿ ನಗುತ್ತೆ. ನೋಡು ಕಪಿ, ನೀನು ಬೇರೆಯವ್ರಿಗೆ ಮೋಸ ಮಾಡ್ತಿದ್ದೆ, ಇವತ್ತು ನೀನೇ ಮೋಸದ ಬಲೆಗೆ ಸಿಕ್ಕಾಕೊಂಡಿದೀಯ ಅಂತ. ಆವಾಗ ಕಪಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಆ ಕಪಿ ಪಶ್ಚಾತ್ತಾಪ ಪಡುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ಇತರರನ್ನು ಮೋಸ ಮಾಡುವುದು ಸುಲಭ ಅನಿಸುತ್ತೆ ನಿಮಗೆ ಮೊದಲು, ಆದರೆ ಕೊನೆಗೆ ಆ ಮೋಸಕ್ಕೆ ನೀವೇ ಸಿಲ್ಕೋತೀರ ಮಕ್ಕಳೇ. ಅದರಿಂದ ಯಾರಿಗೇ ಆಗಲಿ, ನಿಮ್ಮ ಸ್ನೇಹಿತರಿಗೆ ಆಗಲಿ, ನಿಮ್ಮ ಸಂಬಂಧಿಕರಿಗೆ ಆಗಲಿ, ಯಾವುದೇ ಒಂದು ಮೋಸನ ಮಾಡಬೇಡಿ. ಎಲ್ಲರನ್ನೂ ಪ್ರೀತಿಯಿಂದ, ವಿಶ್ವಾಸದಿಂದ ಗೆಲ್ಲಿ. ಮೋಸದಿಂದ, ಲೋಭಿತನದಿಂದ ನೀವು ಯಾರ ಮನಸ್ಸನ್ನು ಗೆಲ್ಲಕ್ಕಾಗಲ್ಲ. ಆದ್ದರಿಂದ ನೀವು ಎಲ್ಲರ ಮನಸ್ಸು ಗೆಲ್ಲಬೇಕು ಅಂದರೆ ನಿಮ್ಮ ಮನಸ್ಸು ಬಹಳ
ಸುಂದರವಾಗಿರಬೇಕು ಮಕ್ಕಳೇ. ಅದರಿಂದ ಯಾರಿಗೂ ನೀವು ಮೋಸ ಮಾಡಬೇಡಿ. ಈ ಪಾಠನ ತಿಳ್ಕೊಳ್ಳಿ.